ಕರಾವಳಿ ಬಿಜೆಪಿ ಭದ್ರಕೋಟೆ. ಬಿಜೆಪಿ ಶಾಸಕರೇ ಹೆಚ್ಚಾಗಿ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ₹1 ಅನುದಾನ ನೀಡಿದ್ರೆ ತೋರಿಸಿ ಅಂತ ಬಿಜೆಪಿ ಶಾಸಕರು ಸವಾಲನ್ನ ಹಾಕಿದ್ದಾರೆ. ಬಿಜೆಪಿ ಶಾಸಕರಿರುವ ಕ್ಷೇತ್ರಕ್ಕೆ ಅನುದಾನ ಇಲ್ವಾ? ಅನುದಾನ ತಾರತಮ್ಯ ಮಾಡ್ತಿದ್ದಾರಾ ಸಿದ್ದರಾಮಯ್ಯ? ಅಭಿವೃದ್ಧಿ ಹೊಂದುತ್ತಿರುವ ಕರಾವಳಿಯ ಬಹುತೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರೇ ಪ್ರತಿನಿಧಿಸುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಬಳಿಕ ₹1 ಅನುದಾನ ಬಿಜೆಪಿ ಶಾಸಕ ಕ್ಷೇತ್ರಕ್ಕೆ ಬಂದಿಲ್ಲ. ₹1 ಅನುದಾನ ಬಂದದ್ದು ಇದ್ರೆ ತೋರಿಸಿ ಅಂತ ಬಿಜೆಪಿ ಶಾಸಕರು ಸವಾಲು ಎಸೆದಿದ್ದಾರೆ. ವೇದವ್ಯಾಸ ಕಾಮತ್ರಿಗೆ, ಭರತ್ ಶೆಟ್ಟರಿಗೆ, ಉಮಾನಾಥ್ ಕೋಟ್ಯಾನ್ರಿಗೆ ಅಥವಾ ಸುನಿಲ್ ಕುಮಾರ್ಗೆ ₹1 ಕೊಟ್ಟ ಒಂದು ಆದೇಶ ತೋರಿಸಿ. 100ಕ್ಕೆ 100 ₹1. PWD ಇಲಾಖೆಯಿಂದ ₹1, ಮೈನರ್ ಇರಿಗೇಷನ್ ಇಲಾಖೆಯಿಂದ ₹1, ಯುವ ಸಬಲೀಕರಣ ಇಲಾಖೆಯಿಂದ ₹1, ಹಾಗೆ ಕಾರ್ಪೊರೇಷನ್ಗೆ ₹1. ಆ್ಯನ್ಯುವಲಿ ವರ್ಷಂಪ್ರತಿ ಬರುವಂಥ ಯಾವುದಾದ್ರು ₹1 ಸರ್ಕಾರದ ಅನುದಾನ ಬಂದಿದೆ ಅಂತ ನನಗೆ ತೋರಿಸಲಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಕರಾವಳಿಗೆ ಸಿಕ್ಕಿತ್ತು. ಅದೇ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇತ್ತು. ಆದರೆ ಸದ್ಯ ಅನುದಾನ ಬಿಡುಗಡೆಯಾಗದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗಿದೆ. ದೇವಸ್ಥಾನಕ್ಕೂ ನೀಡಬೇಕಾದ ಅನುದಾನ ಬಿಡುಗಡೆಯಾಗಿಲ್ಲ. ಎಲ್ಲ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಒಂದು 60-75 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು. ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ, ಅಲ್ಲಿಗೆ ಮುಗಿಲಿಲ್ಲ. PWD ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ. ದೇವಸ್ಥಾನಗಳಿಗೆ ನಾನು ಒಂದು 30-40 ಕೋಟಿ ಹಣ ತಂದಿದ್ದೆ. ಎಲ್ಲ ದೇವಸ್ಥಾನಕ್ಕೆ 2 ಕಂತಿನಲ್ಲಿ ಹಣ ಬರೋದು. ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ, ಅದನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು. ಅದರ ಎಲ್ಲ ದಾಖಲೆಗಳು, ಫೋಟೋ, ವಿಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು. ಅದರ ನಂತರ 2ನೇ ಕಂತು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 50% ಬಿಡುಗಡೆ ಆಗೋದು ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, 2ನೇ ಕಂತು ಬರಲೇ ಇಲ್ಲ. ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಅಭಿವೃದ್ಧಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದೆ. ರಾಜಕಾರಣ ಏನೇ ಇರಲಿ, ಆದರೆ ಸಾರ್ವಜನಿಕರ ಉಪಯೋಗ ಆಗೋ ಅಭಿವೃದ್ಧಿ ಕಾಮಗಾರಿ ಅರ್ಧಕ್ಕೆ ನಿಂತು ಜನರಿಗೆ ತೊಂದರೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರು ಇದ್ದಾರೆ ಅಂತ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಬಿಜೆಪಿಯ ಶಾಸಕರು ಹೊರಹಾಕ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ಬಿಜೆಪಿ ಭದ್ರಕೋಟೆ. ಬಿಜೆಪಿ ಶಾಸಕರೇ ಹೆಚ್ಚಾಗಿ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ₹1 ಅನುದಾನ ನೀಡಿದ್ರೆ ತೋರಿಸಿ ಅಂತ ಬಿಜೆಪಿ ಶಾಸಕರು ಸವಾಲನ್ನ ಹಾಕಿದ್ದಾರೆ. ಬಿಜೆಪಿ ಶಾಸಕರಿರುವ ಕ್ಷೇತ್ರಕ್ಕೆ ಅನುದಾನ ಇಲ್ವಾ? ಅನುದಾನ ತಾರತಮ್ಯ ಮಾಡ್ತಿದ್ದಾರಾ ಸಿದ್ದರಾಮಯ್ಯ? ಅಭಿವೃದ್ಧಿ ಹೊಂದುತ್ತಿರುವ ಕರಾವಳಿಯ ಬಹುತೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರೇ ಪ್ರತಿನಿಧಿಸುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಬಳಿಕ ₹1 ಅನುದಾನ ಬಿಜೆಪಿ ಶಾಸಕ ಕ್ಷೇತ್ರಕ್ಕೆ ಬಂದಿಲ್ಲ. ₹1 ಅನುದಾನ ಬಂದದ್ದು ಇದ್ರೆ ತೋರಿಸಿ ಅಂತ ಬಿಜೆಪಿ ಶಾಸಕರು ಸವಾಲು ಎಸೆದಿದ್ದಾರೆ. ವೇದವ್ಯಾಸ ಕಾಮತ್ರಿಗೆ, ಭರತ್ ಶೆಟ್ಟರಿಗೆ, ಉಮಾನಾಥ್ ಕೋಟ್ಯಾನ್ರಿಗೆ ಅಥವಾ ಸುನಿಲ್ ಕುಮಾರ್ಗೆ ₹1 ಕೊಟ್ಟ ಒಂದು ಆದೇಶ ತೋರಿಸಿ. 100ಕ್ಕೆ 100 ₹1. PWD ಇಲಾಖೆಯಿಂದ ₹1, ಮೈನರ್ ಇರಿಗೇಷನ್ ಇಲಾಖೆಯಿಂದ ₹1, ಯುವ ಸಬಲೀಕರಣ ಇಲಾಖೆಯಿಂದ ₹1, ಹಾಗೆ ಕಾರ್ಪೊರೇಷನ್ಗೆ ₹1. ಆ್ಯನ್ಯುವಲಿ ವರ್ಷಂಪ್ರತಿ ಬರುವಂಥ ಯಾವುದಾದ್ರು ₹1 ಸರ್ಕಾರದ ಅನುದಾನ ಬಂದಿದೆ ಅಂತ ನನಗೆ ತೋರಿಸಲಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಕರಾವಳಿಗೆ ಸಿಕ್ಕಿತ್ತು. ಅದೇ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇತ್ತು. ಆದರೆ ಸದ್ಯ ಅನುದಾನ ಬಿಡುಗಡೆಯಾಗದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗಿದೆ. ದೇವಸ್ಥಾನಕ್ಕೂ ನೀಡಬೇಕಾದ ಅನುದಾನ ಬಿಡುಗಡೆಯಾಗಿಲ್ಲ. ಎಲ್ಲ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಒಂದು 60-75 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದರು. ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ, ಅಲ್ಲಿಗೆ ಮುಗಿಲಿಲ್ಲ. PWD ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ. ದೇವಸ್ಥಾನಗಳಿಗೆ ನಾನು ಒಂದು 30-40 ಕೋಟಿ ಹಣ ತಂದಿದ್ದೆ. ಎಲ್ಲ ದೇವಸ್ಥಾನಕ್ಕೆ 2 ಕಂತಿನಲ್ಲಿ ಹಣ ಬರೋದು.
ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ, ಅದ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು. ಅದರ ಎಲ್ಲ ದಾಖಲೆಗಳು, ಫೋಟೋ, ವೀಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು. ಅದರ ನಂತರ 2ನೇ ಕಂತು 50% ಬಿಡುಗಡೆ ಆಗೋದು. ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, 2ನೇ ಕಂತು ಬರಲೇ ಇಲ್ಲ. ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಅಭಿವೃದ್ಧಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದೆ. ರಾಜಕಾರಣ ಏನೇ ಇರಲಿ, ಆದರೆ ಸಾರ್ವಜನಿಕರ ಉಪಯೋಗ ಆಗೋ ಅಭಿವೃದ್ಧಿ ಕಾಮಗಾರಿ ಅರ್ಧಕ್ಕೆ ನಿಂತು ಜನರಿಗೆ ತೊಂದರೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಶಾಸಕರು ಇದ್ದಾರೆ ಅಂತ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಬಿಜೆಪಿಯ ಶಾಸಕರು ಹೊರಹಾಕ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.